ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗ ಫೈನಲಿ ಏನಪ್ಪ ಅಂತಂದರೆ ಒಂದು KCET ಸ್ಟೂಡೆಂಟ್ಸ್ಗೆ ಒಂದು ಫೈನಲ್ ಒಂದು ಆಪ್ಷನ್ ಎಂಟ್ರಿ ಡೇಟ್ ಅನ್ನೋದು ಅಂದರೆ ಫೈನಲ್ ಡೇಟ್ ಅನ್ನೋದು ಒಂದು ಅನೌನ್ಸ್ಮೆಂಟ್ ಆಗೈತೆ ಅಫಿಷಿಯಲಿ ಕೂಡ. ಓಕೆ, ನೀವು ಒಂದು ಶೆಡ್ಯೂಲಲ್ಲಂತೂ ನೋಡಿದರೆ ಲಾಸ್ಟ್ ಡೇಟ್ ಆಪ್ಷನ್ ಎಂಟ್ರಿದು ಒಂದು ಬಿಟ್ಟಿದ್ದಿಲ್ಲ. ಬಟ್ ಸದ್ಯಕ್ಕೆ ಏನಪ್ಪ ಅಂತಂದರೆ ಇವಾಗ ಎಲ್ಲನೂ ಕೂಡ ಬಿಟ್ಟಿದ್ದಾರೆ. ಅದು ಎಲ್ಲಿದೆ ಏನು ಅಂತಲೂ ಕೂಡ ಎಲ್ಲನೂ ಕೂಡ ಹೇಳ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ನೀವು ಮಾಡೋ ಒಂದೇ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಒಂದು ಲೈಕ್ ನಮಗೆ ಮೋಟಿವೇಶನ್ ಆಗುತ್ತೆ. ಓಕೆ, ಇದೇ ರೀತಿ ಯಾಕಂತಂದರೆ ಎಲ್ಲಾದರೂ ಒಂದು ಕಡೆ ಕ್ಲೂ ಹುಡ್ಕೊಂಡು ಅಥವಾ ಏನಾದರೂ ಇನ್ಫಾರ್ಮೇಷನ್ ಹುಡ್ಕೊಂಡು ಹೇಳ್ತಿರ್ತೀವಿ. ಸದ್ಯದ್ರೆ ಒಂದು ಲೈಕ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಇದೇ ರೀತಿ KCET ಎಲ್ಲನೂ ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಸರಿ, ಇವಾಗ ಎಲ್ಲಪ್ಪ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ನೋಡೋದು ಅಂತಂದರೆ ಇವಾಗ ನೀವು ಆಪ್ಷನ್ ಎಂಟ್ರಿ ಪೇಜ್ಗೆ ಬರ್ತೀರಾ. ಓಕೆ, ಇಲ್ಲಿ ಬಂದುಬಿಟ್ಟು ಅಂತಂದರೆ ಈ 3 ಬಾಕ್ಸ್ ಕಾಣ್ತವೆ ನೋಡಿರಿ. ಓಕೆ, ಈ ರೀತಿ ಬರ್ತವೆ. ಈ 3 ಬಾಕ್ಸ್ ಕಾಣ್ತವೆ. ಈ 3 ಬಾಕ್ಸ್ ಬಂದರೆ ನೀವು ಮೊದಲದ್ದು ಆಪ್ಷನ್ ಎಂಟ್ರಿ ಅಂತ ಕಾಣ್ತದೆ. ಓಕೆ, ನಿಮ್ದು ಏನೇ ಒಂದು ಆಪ್ಷನ್ ಎಂಟ್ರಿ ಪ್ರೊಸೀಜರ್ ಏನೇ ನಡೆದರೂ ಕೂಡ ಇಲ್ಲೇ ನಡೀತದೆ. ನಾಳೆ ಒಂದು ರಿಸಲ್ಟ್ ಅನ್ನೋದು ಮಾಕ್ ಅಲಾಟ್ಮೆಂಟ್ ಆಗಿರ್ಬೋದು, ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಎಲ್ಲನೂ ಕೂಡ ರಿಸಲ್ಟ್ದು ಇಲ್ಲೇ ಬಂದಿರ್ತದೆ. ಆ್ಯಂಡ್ ಅದಾದ ನಂತರ ಇಲ್ಲಿ ಕೆಳಗಡೆ ಒಂದು ನಿಮ್ಮ ಅಡ್ಮಿಷನ್ ಅಂತಂದರೆ ನಿಮ್ಮ ಚಾನಲ್ ಡೌನ್ ಮಾಡ್ಕೊಳೋದಾಗಿರುತ್ತೋ ಅಥವಾ ಅಡ್ಮಿಷನ್ ಆರ್ಡರ್ ಆಯಿತು, ಲಾಸ್ಟ್ ಎಲ್ಲನೂ ಕೂಡ ಪ್ರೊಸೀಜರ್ ಇಲ್ಲಿರ್ತದೆ. ಅದಾದ ನಂತರ ಬ್ಯಾಂಕಿಗೆ ಹೋಗ್ಬಿಟ್ಟು ಅಂದರೆ ದುಡ್ಡು ಕೊಟ್ಟೋದು ಎಲ್ಲನೂ ಕೂಡ ಇಲ್ಲಿ ಅಡ್ಮಿಷನಲ್ಲೇ ಇರ್ತದೆ. ಅದಾದ ನಂತರ ಕೊನೆಗೆ ನಿಮ್ಮ ಒಂದು ಕಾಲೇಜ್ ಸೆಲೆಕ್ಟ್ ಆದಮೇಲೆ ಎಲ್ಲನೂ ಕೂಡ ಸಬ್ಮಿಟ್ ಮಾಡೋದು ಇಲ್ಲಿರ್ತದೆ. ಓಕೆ, ಇದಾದಮೇಲೆ ಎಲ್ಲನೂ ಕೂಡ ಪ್ರೊಸೀಜರ್ ಇದೇ 3 ಬಾಕ್ಸಲ್ಲೇ ನಿಮ್ಮ ಥ್ರೋಟ್ ಅಡ್ಮಿಷನ್ ನಡೀತದೆ. ಬಟ್ ನೀವು ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗಪ್ಪ ನೋಡೋದಂದರೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಐತೆ ನೋಡ್ರಿ, ಅದ್ರ ಮೇಲೆ ಒಂದು ಲಾಂಗ್ ಪ್ರೆಸ್ ಮಾಡಿ ಇಟ್ಕೋರಿ ಅಷ್ಟೇ. ಓಕೆ, ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ಒಂದು ಇದ್ರ ಲೈನ್ ಬರುತ್ತೆ ನೋಡ್ರಿ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಫಾರ್ಮ್. ಓಕೆ, ಸ್ಟಾರ್ಟ್ ಫಾರ್ಮ್ ಯಾವಾಗ 23/7/2024. ಓಕೆ, ಅಂದಂಗೆ ಕರೆಕ್ಟ್ ಆಗಿದೆಯಾ? ಓಕೆ, ಸೇಮ್ ಅದೇ ಡೇಟ್ಗೆ ಅವರು ಆಪ್ಷನ್ ಎಂಟ್ರಿ ಡೇಟ್ನ ಅನೌನ್ಸ್ ಮಾಡಿದರೆ. ಆ್ಯಂಡ್ ಕ್ಲೋಸ್ ನೋಡಿರಿ 30/7/2024 8 ಅಂತ ಕೊಟ್ಟಾರೆ. ಅಂತಂದರೆ 8 ಗಂಟೆ ಸ್ಟಾರ್ಟ್ ಆಗಿದೆ. 20 ಅಂತಂದರೆ ಮೀನ್ಸ್ ರಾತ್ರಿ 8 ಗಂಟೆ ಸ್ಟಾರ್ಟ್ ಆಗಿದೆ. ಕ್ಲೋಸಸ್ ಅಂತಂದರೆ 30ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಸ್ಟಾಪ್ ಆಗ್ತಿದೆ. ಅಂತಂದರೆ 30ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಆಪ್ಷನ್ ಎಂಟ್ರಿ ಅಂದರೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇದರಲ್ಲೇ ಕೊಟ್ಬಿಟ್ರೆ ಓಕೆ ಅಫಿಷಿಯಲಾಗಿ ಅಂದರೆ ಆಪ್ಷನ್ ಎಂಟ್ರಿ ಬಾಕ್ಸಲ್ಲೇ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಕ್ಲೋಸ್ ಆಗುತ್ತೆ ಅಂತಂದು. ನೀವು ಇವಾಗ ಇನ್ನೂ ಕೂಡ 26. ಓಕೆ, ಇನ್ನೂ ಕೂಡ ಟೈಮ್ ಐತೆ, ಆರಾಮ್ಸೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಆ್ಯಂಡ್ ಕೆಲವೊಬ್ಬರು ಕಾಲೇಜಸ್ ಕಾಣ್ತಿಲ್ಲ ಅಂತ ಹೇಳಿದ್ರಿ, ಆರಾಮ್ಸೆ ಮಾಡಿರಿ, ಏನು ಅವಸರ ಇಲ್ಲ, ಇನ್ನೂ ಕೂಡ ಟೈಮ್ ಐತೆ. ಅದೇನು 1 ಅವರಲ್ಲಿ ಕೂಡ ಹಾಫ್ ಆನ್ ಅವರ್ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಏನೋ ಅವಶ್ಯಕತೆ ಇಲ್ಲ. ಓಕೆ, ಅಂದರೆ ಅಷ್ಟೊಂದು ಭಯಪಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದಾದ ನಂತರ ಆಪ್ಷನ್ ಎಂಟ್ರಿ ಮುಗಿದ ಆದ ಮೇಲೂ ಕೂಡ ಓಕೆ, ನೀವು ಆಪ್ಷನ್ ಎಂಟ್ರಿ ಮುಗಿದ ಆದಮೇಲೂ ಸಹ ಏನಪ್ಪ ಅಂತಂದರೆ ನಿಮಗೆ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ 3 ಡೇಸ್ ಅಂತ ಹೇಳಿದ್ದಾರೆ. ಅಂದರೆ 30ನೇ ತಾರೀಕು 8 ಗಂಟೆ ಅಂದರೆ 31/1/2 2ನೇ ತಾರೀಕು ನಿಮ್ಗೆ ಏನಪ್ಪ ಅಂತಂದರೆ ಒಂದು ನೈಟ್ ಅನ್ನಷ್ಟು ಒಂದು ಮಾಕ್ ಅಲಾಟ್ಮೆಂಟ್ ಬಂದರೆ ಮತ್ತೆ ಓಕೆ 3, 4, 5 ಮತ್ತೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಹೊರಿಬೇಡ ಅಂದರೆ 6 ಅಥವಾ 7ನೇ ತಾರೀಕು ಅನ್ನೋಷ್ಟಿಗೆ ನಿಮ್ಮ ಒಂದು ಫಸ್ಟ್ ರೌಂಡ್ ರಿಸಲ್ಟ್ ಅನ್ನೋದು ಏನಪ್ಪ ಅಂತಂದರೆ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಈ ಸದ್ಯಕ್ಕಂತರೂ ನಿಮ್ಮ ಫಸ್ಟ್ ಅಂದರೆ ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆಗೆ ಒಂದು ನಿಮ್ದು ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟು 30ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಬೆಳಗ್ಗೆ 8 ಗಂಟೆವರೆಗೂ ಕೂಡ ಇರ್ತದೆ. ಸರಿನಾ? ಸರಿ, ಇದೇ ರೀತಿ ಏನಾದರೂ ಒಂದು ಅಪ್ಡೇಟ್ ತೊಗೊಂಬರ್ತಿರ್ತೀವಿ. ಸೊ ಸಾಧ್ಯ ಆದಷ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹೋಗಿರಿ ಅಂತ ಹೇಳ್ತೀನಿ. ಸರಿ, ನೆಕ್ಸ್ಟ್ ವಿಡಿಯೋ ಏನಾದರೂ ಒಂದು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.